ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಾಮ್ಸ್ ಆ್ಯಂಡ್ ಮಿನಿಸ್. ಇವತ್ತಿನ ವಿಡಿಯೋದಲ್ಲಿ ಚಳಿಗಾಲದಲ್ಲಿ ನಮ್ಮ ಕಾಲಿನ ಹಿಂಬಡಿಗಳು ಒಡೆದಿರುತ್ತೆ, ತುಂಬಾ ಒಡೆದು ಹೋಗಿರುತ್ತೆ. ಯಾವಾಗ ನಾವು ಅಡುಗೆ ಮಾಡ್ತೀವಿ ತುಂಬ ಹೊತ್ತು ನಿಂತು ಆವಾಗ ಕೂಡ ಒಡೆಯುತ್ತೆ. ಕಾಲಲ್ಲಿ ಏನಾದರೂ ಡಸ್ಟ್ಗಳು ಉಳ್ಕೊಂಡ್ರೆ ಕಾಲು ಒಡೆಯೋ ಚಾನ್ಸಸ್ ಇರುತ್ತೆ. ಇನ್ನು ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ. ಸೊ ಅಂಥ ಸಮಯದಲ್ಲಿ ನಾವು ಸ್ವಲ್ಪ ಬಿಸಿ ನೀರಿಗೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಉಪ್ಪು ಕರಗಿಸಿ ಕಾಲನ್ನು ಬಿಸಿ ನೀರಿನಲ್ಲಿ ಇಟ್ಕೋಬೇಕು. ಇದನ್ನ ಮಲಗೋ ಮುಂಚೆ ಮಾಡಬೇಕು. ಸೊ ಊಟ ಎಲ್ಲ ಆದಮೇಲೆ ರಾತ್ರಿ ಮಲಗೋ ಮುಂಚೆ ಬಿಸಿ ನೀರಿನಲ್ಲಿ ಕಾಲನ್ನು ಇಟ್ಕೋಬೇಕು. ಉಪ್ಪು ಹಾಕಿರುವಂತಹ ಬಿಸಿ ನೀರಿನಲ್ಲಿ ಕಾಲನ್ನು ಇಟ್ಟು ಚೆನ್ನಾಗಿ ಒಂದು ಡ್ರೈ ಕ್ಲೋತಿಂದ ಒರೆಸಿ ಅದಕ್ಕೆ ಏನು ಹಾಕಬೇಕು ಅಂತ ಹೇಳಿದರೆ ಇದು ಇಂಪಾರ್ಟೆಂಟ್ ಆಗಿ ಹಾಕುವಂತಹ ಒಂದೇ ಒಂದು ಇಂಗ್ರೀಡಿಯೆಂಟು. ಇದರಿಂದ ತುಂಬ ಚೆನ್ನಾಗಿ ಕಾಲು ಕ್ಲೀನಾಗಿ ಒಡೆದೋಗಿರೋದು ಆಗುತ್ತೆ, ಜೊತೆಗೆ ನೋವು ಕೂಡ ಕಡಿಮೆ ಆಗುತ್ತೆ. ನೋಡ್ಬೋದಿಲ್ಲಿ ನನ್ನ ಕಾಲು ಇಷ್ಟೊಂದು ಒಡೆದೋಗಿದೆ ಅಂತ ಹೇಳಿ. ನೀರಿನಲ್ಲಿ ಕಾಲಿಟ್ಟಿದ್ದಾದ್ಮೇಲೆ ಚೆನ್ನಾಗಿ ಡ್ರೈ ಕ್ಲೋತಿಂದ ಒರೆಸಿದ್ದಾದ್ಮೇಲೆ ಅದಕ್ಕೆ ವ್ಯಾಸ್ಲೈನ್ ಅನ್ನು ಹಾಕೋಬೇಕು. ವ್ಯಾಸ್ಲೈನ್ ಅನ್ನೋದು ತುಂಬಾನೇ ಒಂದೊಳ್ಳೆ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಸೊ ಇವಾಗ ಅದನ್ನು ಕಾಲಿಗೆ ಹಾಕಿ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಮಾಡಬೇಕು. ಒಂದು 3 ದಿನದಲ್ಲಿ ನಿಮಗೆ ಕ್ಲಿಯರ್ ಆಗಿರುವಂಥ ರಿಸಲ್ಟ್ ಗೊತ್ತಾಗುತ್ತೆ. ಸೊ ನಾನು ಕೂಡ ಇದನ್ನು ಟ್ರೈ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಕಾಲೇನಾದರೂ ಅಂದರೆ ಹಿಮ್ಮಡಿ ಒಡೆದಿರೋದಿದ್ರೆ ಇವಾಗಲೇ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ವ್ಯಾಸ್ಲೈನ್ ಹಚ್ಚಿದ ಮೇಲೇ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಡ್ರೈ ಆಗಿರೋದು ಸ್ಮೂತ್ ಆಗುತ್ತೆ ಅಂತ ಹೇಳಿ. ಸೊ ಇದನ್ನು ಕಂಟಿನ್ಯೂ ಆಗಿ ಮಾಡೋದ್ರಿಂದ ಹಿಮ್ಮಡಿ ಒಡೆದಿರುವುದು ಕ್ಲಿಯರ್ ಆಗುತ್ತೆ. ನೋಡಿ, ಟ್ರೈ ಮಾಡಿ. ಇದೇ ಥರ ಟಿಪ್ಸ್ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.